ಅಂದ್ರೆ ಒಂದು ಯೂಟ್ಯೂಬ್ ಈ ರೀತಿ ಯೂಟ್ಯೂಬ್ ಅಂತ ಮಾಡಲಿಲ್ಲ, ಸುಮ್ಮನೆ ಟ್ರಾವೆಲ್ ಮಾಡ್ಬೇಕು ನಿಜವಾಗ್ಲೂ. ಅಂದ್ರೆ ಒಂದು ಟ್ರಾವೆಲ್, ಒಂದು ವ್ಯಾಗಾಬಾಂಡಿಂಗ್ ಅಂತ ಒಂದು ಬುಕ್ ಓದಿದ್ದೆ. ಅದರಲ್ಲಿ ಕೆಲವು ಸಲ ಲೈಫಲ್ಲಿ ಏನಾದ್ರು ಡೌಟ್ ಇದ್ದಾಗ ಟ್ರಾವೆಲ್ ಮಾಡಿ ಅಂತ ಬರೆದಿದ್ರು. ಒಂದು ಕ್ಲಾರಿಟಿ ಸಿಗುತ್ತೆ ಎಲ್ಲರಿಂದ. ಅಂದ್ರೆ ಇರುವುದೆಲ್ಲ ಬಿಟ್ಟು ಇರುವುದೆರಡೆಗೆ ತುಳಿಯುವುದೇ ಜೀವನ ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲ ಬಿಟ್ಟು ಹೋದಾಗ ಒಂದು ಪರ್ಸ್ಪೆಕ್ಟಿವ್, ವೈಡರ್ ಪರ್ಸ್ಪೆಕ್ಟಿವ್ ಸಿಗುತ್ತೆ ಅನ್ನೋ ಒಂದು ಆ್ಯಂಗಲಲ್ಲಿ ಹೋದೆ. ರಷ್ಯಾ, ಉಜ್ಬೇಕಿಸ್ತಾನ್, ಸರ್ಬಿಯಾ ಈ 3 ದೇಶಕ್ಕೆ ಕಾಲಿಟ್ಟು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಬಟ್ ಚಾನಲ್ ಅಂತ ಮಾಡಿರಲಿಲ್ಲ, ನಾರ್ಮಲ್ ಸುಮ್ಮನೆ ಆಗ್ತಾ ಇದ್ದೆ ಒಂದು ಚಾನಲ್, ಹಳೆ ಚಾನಲ್ಗೆ. 100 ದಿವಸ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡಿದೆ. ಫಸ್ಟ್ ಟ್ರಾವೆಲ್ ಅದು ಒಬ್ಬನೇ, ಒಂದು ಬ್ಯಾಗು. ಅದಾದಮೇಲೆ 100 ದಿವಸ ಟ್ರಾವೆಲ್ಲು. ಹೆಂಗೆ ಕಳೆದೋಯ್ತು ಟೈಮ್ ಗೊತ್ತಿಲ್ಲ. ಈ ಒಂದು ಟ್ರಾವೆಲ್ಗೆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ಬೋದು ನೀವು. ಸರಿಸುಮಾರು ಒಂದು 4 ಲಕ್ಷ ರೂಪಾಯಿ ಖರ್ಚಾಯಿತು. ನನ್ನ ಹತ್ರ ಒಂದು ಕಾರ್ ಇತ್ತು, ಸ್ವಿಫ್ಟು. ಅದನ್ನು ಮಾರಿ ಹೋಗಿದ್ದು. ಯಾಕೆಂದರೆ ಸಡನ್ನಾಗಿ 5 ಲಕ್ಷ ರೂಪಾಯಿ ಯಾರ ಹತ್ರ ಇರುತ್ತೆ ಆ ಟೈಮಲ್ಲಿ. ಸೊ ಅದಾದಮೇಲೆ ಆ ಫಸ್ಟ್ ಜರ್ನಿನ ಮುಗಿಸಿ ವಾಪಸ್ ಬಂದಮೇಲೆ ಎಲ್ಲೋ ಒಂದು ಕಡೆ ಅನ್ನಿಸ್ತು, ಟ್ರಾವೆಲಲ್ಲಿ ನಾನು ಕಲ್ತಿದಂತಹ ವಿಷಯಗಳು ಎಷ್ಟು ಅಪಾರ. ಅಂದರೆ ನನ್ನ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ಗಿಂತ ಅಲ್ಲ, ಆಚೆ ಸುತ್ತಾಡಿದ ವಿಷಯಗಳು ನನಗೆ ಇನ್ನೂ ಸಾಕಷ್ಟು ವಿಚಾರಗಳನ್ನ ಅರ್ಥ ಮಾಡಿಸ್ತು. ಅಲ್ಲಿಂದ 1 ವರ್ಷ ಆದಮೇಲೆ ಗ್ಲೋಬಲ್ ಕನ್ನಡಿಗ ಅಂತ ಒಂದು ಚಾನಲ್ನ ಶುರು ಮಾಡಿದೆ. ಇವತ್ತು ಆಲ್ಮೋಸ್ಟ್ 2 ವರ್ಷದ ನಂತರ 3,50,000 ಸಬ್ಸ್ಕ್ರೈಬರ್ಸು ಗ್ಲೋಬಲ್ ಕನ್ನಡಿಗ ಆಗಿದ್ದಾರೆ.